ದಯವಿಟ್ಟು ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ತಾತ ನಮಗೆ ಕುಂಬಾಪುರ ಗೇಟು ರಾಮನಗರದಲ್ಲಿ ಸಿಕ್ಕಿದ್ದಾರೆ. ಇವ್ರ ಹೆಸರು ಬಂದು ಮಹಾದೇವ್ ಅಲಿಯಾಸ್ ಕೃಷ್ಣ ಅಂತ. ನೀವೇನು ನೋಡ್ತಿದ್ದೀರಾ, ಈ ವ್ಯಕ್ತಿ ಪರಿಸ್ಥಿತಿ ಈಗ ಈ ವ್ಯಕ್ತಿಗೆ ಏನಪ್ಪ ಬ್ಯಾಕ್ ಸೈಡಲ್ಲೆಲ್ಲ ಗಾಯ ಆಗಿದೆ ಪಾಪ. ಇವರು 3 ದಿನ ಆಗಿದೆ ಅಂತ ಊಟ ಮಾಡಿ ನಮಗೆ ರಾಮನಗರದಲ್ಲಿ ಕುಂಬಾಪುರ ಗೇಟಲ್ಲಿ ಸಿಗ್ತಾರೆ. ಇವತ್ತು ಇವನ್ನ ರೆಸ್ಕ್ಯೂ ಮಾಡಿಕೊಂಡು ನಮ್ಮ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದೀವಿ. ದಯವಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇವರನ್ನು ನೋಡ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಯಾರೂ ಇಲ್ವಂತೆ ಅವರ ಫ್ಯಾಮಿಲಿನಲ್ಲಿ. ಇವರು ಕೊಳ್ಳೇಗಾಲದ ಹತ್ರ ಕನ್ನೂರು ಮಂಗ್ಲ ಅಂತೇಳಿ ಅಲ್ಲಿ ಅವರು. ಇವ್ರು ಏನು ಮಾಡ್ತಾರೆ ಅಂದರೆ ಈ ಮಾದೇಶ್ವರನ ಬೆಟ್ಟ, ಚಿಕ್ಕಬಳ್ಳಾಪುರ ಈ ಕಡೆ ಎಲ್ಲ ಭಿಕ್ಷಾಟನೆ ಮಾಡ್ಕೊಂಡು ಇವರು ಜೀವನವನ್ನು ನಡೆಸ್ತಾ ಇರ್ತಾರೆ ಇಷ್ಟು ದಿನ. ಇವಾಗ ಕುಂಬಾಪುರ ಗೇಟ್ ಹತ್ರ 3 ದಿನದಿಂದ ಒಂದೇ ಜಾಗದಲ್ಲಿ ಮಲಗಿರ್ತಾರೆ. ಮಲಗಿರುವಂಥ ಸಂದರ್ಭದಲ್ಲಿ ಸಾರ್ವಜನಿಕರು ನಮಗೆ ಇನ್ಫಾರ್ಮ್ ಮಾಡ್ತಾರೆ, ನಾವು ಅಲ್ಲಿಗೆ ಹೋಗ್ತೀವಿ, ಇವರನ್ನು ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ನಂತರ ಐಜೂರು ಪೊಲೀಸ್ ಸ್ಟೇಷನ್ ಪಕ್ಕ ಇನ್ನೊಂದು ಪೊಲೀಸ್ ಸ್ಟೇಷನ್ ಇದೆ, ಅದು ರೂರಲ್ ಪೊಲೀಸ್ ಸ್ಟೇಷನ್ ರಾಮನಗರ ಅಂತೇಳಿ. ಅಲ್ಲಿ ಹೋಗ್ಬಿಟ್ಟು ಇವರ ಒಂದು ವೆರಿಫಿಕೇಷನ್ ಮಾಡ್ತಾರೆ. ಇವ್ರಿಗೆ ಗೊತ್ತಾಗುತ್ತೆ ಇವ್ರಿಗೆ ಹೆಂಡತಿ ಇದೆ. ಹೆಂಡತಿ ಹೆಸರೇ ನಮ್ಮ ಪುಟ್ಮಾದಮ್ಮ ಅಂತೇಳಿ, ಒಬ್ಬರು ಮಗಳಿದ್ದಾರೆ ರಂಜಿತಾ ಅಂತೇಳಿ, ತಾಯಿ ಕೂಡ ಇದ್ದಾರೆ ಚಿಕ್ಕತಾಯಮ್ಮ ಅಂತೇಳಿ, ತಮ್ಮದಿರು ಇದ್ದಾರೆ. ಒಬ್ಬರು ಚಿಕ್ಕಮ್ಮನ ಮಗ ನರೇಂದ್ರ ಅಂತೇಳಿ, ಇನ್ನೊಬ್ಬರು ಸಿದ್ದರಾಜು, ಮತ್ತು ಇನ್ನೂ ಒಬ್ಬರ ಹೆಸರು ಅವ್ರ ಹೆಸರು ನಮ್ಗೆ ನೆನಪಿಲ್ಲ, ಮಲ್ಲೇಶ ಅಂತೇಳಿ. ಇಷ್ಟು ಜನ ಎಲ್ಲರೂ ಕೂಡ ಇದ್ದಾರೆ. ಬಟ್ ಇವರನ್ನು ನೋಡ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಹಾಗಾಗಿ ಇವತ್ತು ಇವರನ್ನು ನಮ್ಮ ಒಂದು ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದೀನಿ. ಇನ್ನು ಮುಂದೆ ಇವರು ನಮ್ಮ ಆಶ್ರಮದಲ್ಲಿ ಇರ್ತಾರೆ. ಇವರ ಸಂಬಂಧಿಕರು ಅಂದರೆ ಯಾರೆಲ್ಲ ಹೆಸರುಗಳನ್ನ ನಾನು ಹೇಳ್ದೆ, ಯಾರಾದರೂ ಬಂದು ಇವ್ರು ಬೇಕು ಎನ್ನುವಂಥ ಸಂದರ್ಭದಲ್ಲಿ ಅವರನ್ನು ನಾವು ಕಳಿಸ್ಕೊಡ್ತೇವೆ. ಅಲ್ಲಿವರೆಗೂ ಇವರು ನಮ್ಮ ಆಶ್ರಮದಲ್ಲಿ ಇರ್ತಾರೆ. ದಯವಿಟ್ಟು ಸ್ನೇಹಿತರೆ, ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ಳೋದೇನಪ್ಪ ಅಂದರೆ ಈ ವಿಡಿಯೋನ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ತಪ್ಪದೇ ಶೇರ್ ಮಾಡಿ. ನಿಮ್ಮ ಅಕ್ಕಪಕ್ಕ ಇದೇ ರೀತಿ ವಯಸ್ಸಾಗಿರುವಂಥ ನಿರಾಶ್ರಿತರಿದ್ದರೆ ದಯವಿಟ್ಟು ಅಂಥವ್ರನ್ನ ಕರ್ಕೊಂಡು ಬಂದು ನಮ್ಮ ಆಶ್ರಮಕ್ಕೆ ಸೇರಿಸಿದ್ರೆ ನಾವು ಇರೋ ಜಾಗ ಮತ್ತು ಊಟ ಕೊಟ್ಟು ನೋಡ್ಕೊಳ್ತೀವಿ. ನೀವು ಎಂತೆಂಥ ವೀಡಿಯೋಗಳನ್ನ ಶೇರ್ ಮಾಡ್ತೀರಾ, ದಯವಿಟ್ಟು ಇವತ್ತು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ನಾವು ಮಾಡ್ತಿರುವಂಥ ಈ ಸೇವೆಗೆ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟಿಂದ ನಾವು ಇನ್ನಷ್ಟು ನಿರಾಶ್ರಿತರಿಗೆ ಆಶ್ರಯ ನೀಡ್ಬೋದು. ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಅಂತ ನಿಮ್ಮನ್ನ ಕೈ